ದರ್ಶನ್ ಹತ್ರ ದುಡ್ಡಿದೆ ಸ್ವಾಮಿ, ಅವನನ್ನು ಹೇಗೆ ಬೇಕಾದ್ರೂ ನೋಡ್ಕೊಳ್ತಾರೆ ಜೈಲಲ್ಲಿ. ನಮ್ಮ ಮಗನ ಪಾಡೇನು ಸ್ವಾಮಿ, ನಾವು ಬಡವರು ಕೂಲಿ ಮಾಡೋರು ಅಂಥೇಳಿ A5 ನಂದೀಶ್ ಪೋಷಕರು ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರು ಇದುವರೆಗೂ ದರ್ಶನ್ ಕಡೆ ಅವರು ಯಾರೂ ನಮ್ಮ ಮನೆಗೆ ಬಂದಿಲ್ಲ ಸ್ವಾಮಿ. ದರ್ಶನ್ಗೆ ಏನು ಸ್ವಾಮಿ, ದುಡ್ಡಿದೆ, ಹೆಂಗೆ ಬೇಕಾದ್ರೂ ನೋಡ್ಕೋತಾರೆ ಜೈಲಲ್ಲಿ, ನನ್ನ ಮಗನ ಕಥೆ ಏನು ಸ್ವಾಮಿ ಅಂತ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ದರ್ಶನ್ಗೆ ಹಣ ಇದೆ, ಚೆನ್ನಾಗಿದ್ದಾರಲ್ಲಿ, ನಾವು ಬಡವರು, ಏನು ಮಾಡೋದು ಹೇಳಿ. ಈವರೆಗೂ ನಮ್ಮ ಮಗನನ್ನು ದರ್ಶನ್ನು ಭೇಟಿನೇ ಮಾಡಿಲ್ಲ. ಅಂದರೆ ಜೈಲ್ ಒಳಗಡೆ ಏನು ನಡೀತಿದೆ ಅಂತ ಕೂಡ ಇವ್ರ ಕಡೆಯವ್ರು ಯಾರಾದರೂ ಭೇಟಿ ಮಾಡಿದಾಗ ಹೇಳ್ತಾರಲ್ಲ, ಇಲ್ಲ ದರ್ಶನೇ ನಮ್ಮನ್ನು ಭೇಟಿ ಮಾಡಿಲ್ಲ ಅಂತ ಹೇಳ್ತಾರೆ. ಭೇಟಿ ಮಾಡೋಕ್ಕೆ ಅವಕಾಶ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಮಗನಿಗೆ ಬೇಲ್ ಕೊಟ್ಟುಬಿಟ್ಟು ಇದೀಗ ಅವರೇ ನನ್ನ ಬಿಡಿಸ್ಕೊಡ್ಬೇಕು ನಮ್ಮ ಮಗನನ್ನು, ನಾವು ಕೂಲಿ ಮಾಡೋರು, ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಮನೆಗೆ ದರ್ಶನ್ ಕಡೆಯವರು ಇದುವರೆಗೂ ಯಾರೂ ಬಂದಿಲ್ಲ ಅಂಥೇಳಿ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ. ಏನು ಚಂದ ಸರ್ ಅದನ್ನು ಹುಡುಕುವೆ, ನಮಗೆ ಬೇಜಾರು, ಹಿಂಗೆ ಆಯ್ತಲ್ಲ ಅಂತ. ಅಷ್ಟು ಬಿಟ್ಟರೆ ನಿನಗೇನು ಗೊತ್ತಿಲ್ಲ ಸರ್. ಹೋಗಿದ್ದೆ ಸರ್, ಒಂದೇ ಸರಿ ನಾವು ಹೋಗಿದ್ದು, 15 ದಿನಕ್ಕೆ ವಾರಕ್ಕೆ ಹೋಯ್ತಾ ಇರ್ತಾರೆ ಸರ್. ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್. ಅಲ್ಲಿ ಏನು ಆಯ್ತದೆ ಅಂತೂ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ ಸರ್ ನನಗೆ, ಅದೇನು ಅಂತೇ ಗೊತ್ತಿಲ್ಲ ನನಗೆ. ಅದು ಏನು ಮಾತಾಡ್ತಾರೆ ಅಂತೂ ನಂಗೆ ಅರ್ಥ ಆಗೋದಿಲ್ಲ ಸರ್. ಅಷ್ಟು ಬಿಟ್ಟರೆ ನನಗೆ ನೀನು ಇಲ್ಲ ಸರ್. ಇಲ್ಲ ಸರ್, ಗೊತ್ತಿಲ್ಲ ಸರ್. ಅವರು ಕೂಡ್ತಾರೆ ಸರ್, ಅವ್ರನ್ನ ಕೂಡೋದು ನಿಜವೇ ಸರ್. ಅವರು ಕೂಡೋದು ನಿಜ ಇಲ್ಲ. ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದಾರೋ ಏನು ಮಾಡಿದಾರೋ ನಮ್ಗೇನು ಗೊತ್ತು ಸರ್. ಒಳಗಡೆ ನೀವು ಹೇಗೆ ಬಂದು ಕೇಳಿದ್ದೀರಿ, ನಾವು ಹೇಳಿದ್ದೀವಿ ಅಷ್ಟೇ. ಗೊತ್ತಿಲ್ಲ ಸರ್, ನನಗೇನು ಕೇಳಿಸಲ್ಲ ಸರ್. ಎಲ್ಲ ಫೋನಲ್ಲಿ ಮಾತಾಡೋದು, ಗ್ಲಾಸ್ ಫಿಟ್ಟಿಂಗು ಕೇಳಿಸಲ್ಲ ಸರ್ ನನಗೆ. ಅಷ್ಟು ಬಿಟ್ಟರು ನನಗೆ ನೀನು ನೋಡದೆ ಅತ್ತೆ ಬಂದೆ ಅಷ್ಟೇ. ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಕಟ್ಟಿ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ? ಆ ಥರ ಇದ್ದರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡುಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹೋದ ಮಾತಾಡ್ಸ್ಕೊಬಂದು ಅಷ್ಟೇ ಸರ್. ಅದೇ ಸರ್, ಇದೇ ನಮ್ಮ ಪರಿಸ್ಥಿತಿ. ನಾವೇನು ಅವ್ರನ್ನೇ ಕರ್ಕೊಬರೋದು, ನಾವು ಬೇಲ್ ಕೊಟ್ಟು ನಾವು ಬಿಡ್ಸ್ಕೊಬರ್ತೀವಿ ಅನ್ನೋದು ಏನು ನಮ್ಮ ಏನೂ ಇಲ್ಲ. ಅವ್ರು ಕರ್ಕೋಗೋರೆ ಕರ್ಕೊಬರ್ಲೇಬೇಕಾದ್ರೆ, ಇಲ್ಲ ಅಂದರೆ ಇನ್ನೂ ಒಂದು 6 ತಿಂಗಳು 1 ವರ್ಷ ಇದ್ದೆ ಅವ್ರು ಏನು ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಅನ್ಭವಿಸ್ಕೊಬರ್ಲಿ ಅಷ್ಟೇ. ನಾವೇನು ಮಾಡ್ತಾವೆ ಸರ್. ಈಗ ನಾವಿಟ್ಟು ಅನ್ನೋದೇ ನಮಗೆ ಕಷ್ಟ ಆಗೋದು. ಈಗ ಅದರೊಳಕ್ಕೆ ನಾವು ಇವ್ರ ಸಾಲ ಮಾಡಿ ಏನೋ ಒಂದು 5,000 10,000 ತಗೋ ಊಟ ಕೊಟ್ಬಿಟ್ಟು ಬಿಡ್ಸ್ಕೊಬರುತ್ತೆ. ಲಕ್ಷಾಂತರ ರೂಪಾಯಿ ಬೇಕು. ಎಲ್ಲಿ ತಂದು ನಾವು ಈಗ ಒಂದು TV ಅಂಗಡಿ ಅದೇ ಕಂಡೋರ ಜಾಗದಲ್ಲಿ ಮರಿಕೊಂಡು ನಾವು ಇದರಲ್ಲಿ ಏನೋ ನಾವು ಗಂಡ ಹೆಂಡ್ತಿರನ್ನು ಜೀವನ ಮಾಡ್ಕೊ ಹೋಗ್ತಾವೆ. ಜೈಲು ಊಟ ತಿನ್ಕೊಂಡು ಕಾಲ ಕಳೀತಾವನೆ.